ಹಲೋ ಬರೀ ನಮ್ಮ ವೀಕೆಂಡ್ ಹೆಂಗಿತ್ತು ಅಂತ ಹೇಳ್ತೀನಿ ನಿಮಗೆ. ಟೈಮ್ ನೋಡ್ರಿ 12 ಗಂಟೆ ಆಗೈತಿ. ನಾ ಏರ್ಪೋರ್ಟ್ನಾಗ ಅದೀನಿ. ಅದಕ್ಕಿಂತ ಮುಂಚೆ ವಿನಾಯಕ್ ಭಟ್ ಅಬ್ಜಿತ್ ಏನು ಮಾಡತ್ತಾರ ನೋಡ್ರಿ. ಯಾಕಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ವಿ. ಅದಕ್ಕಿಂತ ಮುಂಚೆ ಅಲ್ಲಿ ಟ್ರೈನ್ ಟಿಕೆಟ್ ಬುಕ್ ಮಾಡಕ್ಕೆ ಟ್ರೈ ಮಾಡಿದೆ, ಅದು ಆಗಲಿಲ್ಲ. ನೆಕ್ಸ್ಟ್ ನಾನು ಮತ್ತು ಸೃಜನ್, ವಿನಾಯಕ್ ಭಟ್ ಮತ್ತು ಜೆಫಿನ್ ಏರ್ಪೋರ್ಟಿಗೆ ಬಂದ್ವಿ. ಅಟ್ಲೀಸ್ಟ್ ಯಾವ್ದಾರ ಫ್ಲೈಟ್ ಹೊಂಟೈತಪ್ಪ ಈಗ ಅಂತ ನೋಡ್ಕೊಂಡು ಹತ್ಕೊಂಡು ಹೋಗ್ಬಿಡೋಣ ಅಂತ. ಯಾಕಂದ್ರೆ ಅನ್ಪ್ಲಾನ್ ಜರ್ನಿ ಎಕ್ಸ್ಪೀರಿಯನ್ಸ್ ನಮ್ಮ ಜೀವನದಾಗೂ ಮಾಡೋಣ ಅಂತ ಬಂದಿವ್ರಿ. ಬಟ್ ಅದು ಆಗಲಿಲ್ಲ. ನಂಗೆ ಮಂದಿ ಬೇರೆ ಇದ್ರೆ. ನೆಕ್ಸ್ಟ್ ಅಲ್ಲೇ ಪಿಜ್ಜಾ ಹಟ್ನಾಗ ಪಿಜ್ಜಾ ಆರ್ಡರ್ ಮಾಡಿದ್ವಿ. ಎಕ್ಸ್ಟ್ರಾ ಚೀಸ್ ಆರ್ಡರ್ ಮಾಡಿಬಿಟ್ಟಾರೆ, ತಿನ್ನಾಗ ಆಗಲ್ದಾಗಿತ್ತಂದ್ರೆ. ಇಷ್ಟಲ್ಲದೆ ನಮ್ಮ ಸೃಜನಂದು ಎಕ್ಸ್ಟ್ರಾ ಗದ್ದಲ ಏನು ಗೊತ್ತಾ ನೋಡ್ರಿ, ಸಾಸ್ ತಿನ್ನಂತ. ಸಾಸ್ ಯಾರು ತಿಂತಾರೆ ಹೇಳ್ರಿ, ತಿನ್ಸಾದ್ಬಿಟ್ಟ ನಾವು. ಇಲ್ಲಿ ನೋಡಿ ಇವ್ರ ಕಡೆ ಹಾಯ್ ಹೇಳಿಸ್ತೀನಿ ನಾನು. ಹಾಯ್ ಹೇಳ್ರಿ, ಹಾಯ್. ಎಷ್ಟು ಖುಷಿಯಿಂದ ಹಾಯ್ ಹೇಳತ್ತಾರ ಅವ್ರಿಗೆ ಒಂದು ಸರ್ಪ್ರೈಸ್ ಐತಿ. ಯಾಕಂದ್ರೆ ನಾನು ಪಾರ್ಕಿಂಗ್ ಟಿಕೆಟ್ ಕಳ್ಕೊಂಡ್ಬಿಟ್ಟಿನಿ ರೀ ಬೈಕ್ ಪಾರ್ಕ್ ಮಾಡಿದ ಟಿಕೆಟ್. ಅದಕ್ಕೆ ಮತ್ತೆ ಹುಡ್ಕಕ್ಕೆ ಹೋಗಿದ್ವಿ, ಅದು ಸಿಗಲಿಲ್ಲ. ನೆಕ್ಸ್ಟ್ ಇಲ್ಲಿ ಕನ್ವಿನ್ಸ್ ಮಾಡತ್ತೀವಿ ಅವರಿಗೆ, ಅದು ಆಗಲಿಲ್ಲ. ಫೈನ್ ಕಟ್ಟಿದ್ರೆ ಬಿಡ್ತಾರಂದ್ರೆ ಅದು ಬಿಡಲಿಲ್ಲ ರೀ. ಹಾಫ್ ಆನ್ ಅವರ್ ವೇಟ್ ಮಾಡಿಸಿದ್ರು. ಆಮ್ಯಾಗ ಮ್ಯಾನೇಜರ್ ಬಂದು DL RC ಆಧಾರ್ ಕಾರ್ಡ್ ಎಲ್ಲ ವೆರಿಫೈ ಮಾಡಿ ಬೈಕ್ ಬಿಟ್ರೆ. ಎಷ್ಟು ದಂಡ ಕಟ್ಟಿ ಗೊತ್ತಂದ್ರೆ ನಾವು 250 ರೂಪೀಸ್ ಟಿಕೆಟ್ ಕಳ್ಕೊಂಡ್ರೆ, ಎಕ್ಸ್ಟ್ರಾ 80 ರೂಪೀಸ್ ನಾವು ಪಾರ್ಕ್ ಮಾಡಿ ಚಾರ್ಜಸ್. ಟೋಟಲ್ 330 ಕಟ್ಟಿ ಬಂದೀವ್ರಿ.